ಇಷ್ಟೆಲ್ಲ ಯಾಕಕ್ಕ ಸುಮ್ಮನೆ. ನಾನೊಂದು ತೀರಾ ನೀನೊಂದು ತೀರಾ. ಮರಳಿ ಅವರ ಗಂಡನ ಮನೆಗೆ. ನಿಂಗೆ ಈ ರೆಸಿಪಿ ಯಾರು ಹೇಳ್ಕೊಟ್ಟಿದ್ದು? ಯಾರೋ ಇದನ್ನು ಕೂಡ ಅಬ್ಸರ್ವ್ ಮಾಡಿ ಹೇಳಿದ್ದೀರಾ. ಪಾಪ ಅವಳು ವಿನಯ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದಾಳೆ. ಗೊತ್ತು ನಮ್ಮ ಹುಡುಗಿರ್ದು ಟೇಸ್ಟ್ಗಳೇನು ಅಂತ ಹೇಳಿ. ನೋಡಿ ಅವಳು ಸ್ನ್ಯಾಕ್ಸು, ಇಲ್ಲಿ ಜ್ಯೂಸು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಡೈಲಿ ವ್ಲಾಗ್ಗೆ ಸ್ವಾಗತ. ಯಪ್ಪ, ಬ್ಯಾಂಗ್ಳೂರ್ ವೆದರ್ ಅಂತೂ ಎಷ್ಟು ಚಳಿ ಇದೆ ಅಂದರೆ ಆಚೆ ಹೋಗೋಕ್ಕೆ ಭಯ ಆಗುತ್ತೆ. ಫುಲ್ಲು ಚಳಿ ಅಂದರೆ ಎಕ್ಸ್ಟ್ರೀಮ್ ಚಳಿ ಇದೆ. ಆ್ಯಂಡ್ ಎಸ್, ಇವತ್ತಿನ ದಿನ ಸ್ವಲ್ಪ ಲೇಝಿ ಇದೆ. ಯಾಕಂದರೆ ಆ್ಯಕ್ಚುಲಿ ಸ್ನಾನ ಮಾಡಬೇಕು, ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡಿದ್ದೇನೆ ಚೆನ್ನಾಗಿ. ಬಟ್ ಸ್ನಾನ ಮಾಡೋಕ್ಕೆ ಮೂಡೇ ಇಲ್ಲ. ಅಂದರೆ ಸ್ನಾನ ಮಾಡಬೇಕಾ ಈ ಥಂಡಿಲಿ ಅನಿಸ್ತಾ ಇದೆ. ಬಟ್ ಸಂಜೆ ಮೇಲೆ ಸ್ನಾನ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವತ್ತು ರಾಧಾ ಮರಳಿ ಅವರ ಗಂಡನ ಮನೆಗೆ ಹೊರಡ್ತಾ ಇದ್ದಾಳೆ. ಸೊ ಹೊರಡೋಕ್ಕಿಂತ ಮುಂಚೆ ಅವಳ ಹತ್ರ ನಮ್ಮ ಫೇವ್ರೇಟ್ ಚಿಕನ್ ಮಾಡಿಸ್ಕೊತಾ ಇದ್ದೀವಿ. ಬಿಕಾಸ್ ನಾವು ಮಾಡೋ ಚಿಕನ್ ಅವಳು ತಿಂದಿದ್ದಾಳೆ, ಬಟ್ ಅವಳು ಮಾಡೋ ಚಿಕನ್ ನಮಗೆ ತುಂಬ ಇಷ್ಟ. ಸೊ ಅದಕ್ಕೆ ಇವತ್ತು ನೀನೇ ಮಾಡಮ್ಮ ಅಂತ ಹೇಳಿದೆ. ಸೊ ಚಿಕನ್ ತಂದು ಕೊಟ್ಟಿದ್ದೀನಿ, ಈಗ ಚಿಕನ್ ಮಾಡ್ತಿದ್ದಾಳೆ. ಸೊ ಆ ಚಿಕನ್ನ ನೀವು ಕಲ್ತ್ಕೊಳ್ಳಿ. ತುಂಬ ಪಟ್ ಅಂತ ಮಾಡೋವಂತಹ ಚಿಕನ್, ಏನಂತಾರೆ, ಚಿಕನ್ ಸಾಂಬಾರ್, ಚಿಕನ್ ಗ್ರೇವಿ, ಒಂಥರ ಸೆಮಿ ಗ್ರೇವಿ ಟೈಪ್. ಸೆಮಿ ಗ್ರೇವಿ ಏನಲ್ಲ, ಚಿಕನ್ ಸಾರೇ ಅಂದ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮುದ್ದೆಗೆ, ರೈಸ್ಗೆ ಅಲ್ಟಿ ಸುಮ್ಮನೆ ತಿನ್ನೋಣ ಅನಿಸುತ್ತೆ. ಚಿಕನ್ನು ಸಕ್ಕದಾಗಿ ಮಾಡ್ತಾಳೆ. ಸೊ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ನೋಡಿ ನೀವು ಕೂಡ ಕಲ್ತ್ಕೊಳ್ಳಿ. ಹಾಗೆ ನೀವು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಎಸ್, ಬನ್ನಿ ಹೋಗುವ. ನೋಡಿ, ನಮ್ಮವರು ಈಗ ತಾನೇ ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ತಾವ್ರೆ. ಏನು ಫಸ್ಟ್ ಕಾಯಿ ಕಟ್ ಮಾಡ್ಕೋಬೇಕಾ? ಕೊಬ್ಬರಿ. ಹಾಂ, ಇದು ರುಬ್ಬಕ್ಕೆ ಏನೇನು ಹಾಕೋತೀಯ? ಶುಂಠಿ, ಹಸಿ ಶುಂಠಿ, ಕೊಬ್ಬರಿ, ಆಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊಬೇಕು. ಓಕೆ, ನಾನು ಒಂದೊಂದೇ ಅವಳು ಹಾಕ್ದಾಗ ತೋರಿಸ್ತೀನಿ ನಿಮಗೆ. ಸೊ ಈಗ ಆಲ್ರೆಡಿ ಚಿಕನ್ನು ತಂದಿದೆ, ಚಿಕನ್ನ ತೊಳೆದಿಟ್ಕೊಂಡಿದ್ದೀವಿ ಅಷ್ಟೇ. ಏನಾರ ಮಿಸ್ ಮಾಡ್ಕೋತೀಯ ನಮ್ಮನ್ನು? ಹಾಂ, ಈಗ ನೀನು ಯಾರನ್ನ ಮಿಸ್ ಮಾಡ್ಕೋತಿದ್ದೆ ಅಂತ ಪಾಪ ಅವಳು ವಿನಯ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದಾಳೆ. ಆಲ್ರೆಡಿ ತುಂಬ ದಿನ ಆಯಿತು ಪಾಪ ಬಂದು. ಮದುವೆ ಆಗಿ ಪಾಪ 2 ತಿಂಗಳಾಗಿರೋದು. ನಾವು ಇಷ್ಟೊಂದು ದಿನ ಇರಿಸ್ಕೊಬಾರ್ದು. ಬಟ್ ನಾವು ಟ್ರಿಪ್ ಹೋಗಿದ್ವಲ್ಲ, ಇನ್ನು ಅಲ್ಲೋದ್ರೆ ಮತ್ತೆ ಅವಳನ್ನ ಬಿಟ್ಟು ಹೋಗೋದು ನಮಗೂ ಇಷ್ಟ ಇರಲಿಲ್ಲ. ಅದಕ್ಕೆ ಅವಳನ್ನ ಕರ್ಕೊಂಡೇ ಹೋಗಿದ್ವಿ ಟ್ರಿಪ್ಗೆ. ಇನ್ನು ನಾವೇ ಹೋಗೋದು ಅಷ್ಟೇ. ನಾವೇ ಹೋಗೋದು, ಹುಬ್ಳಿಗೆ ಹೋಗಂಗೆ ದಾಡ್ಡಲ್ಲಿಗೆ ಹೋಗಿ ಎಲ್ಲ ರೌಂಡ್ ಹೊಡ್ಕೊಂಡು ಬರೋದು ಅಷ್ಟೇ ಗೈಸ್. ಸೊ ಈಗ ಅವಳು ರೆಡಿ ಮಾಡ್ಕೊತಾಳೆ, ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ. ಹಾಂ, ಸೊ ಇವಾಗ ಮಸಾಲೆ ರುಬ್ಕೊಳ್ಳೋಕೆ ಏನೇನು ಹಾಕೋಬೇಕು ಅಂತ ಹೇಳ್ತಾ ಇದ್ದಾಳೆ. ಕೊಬ್ಬರಿ, ಕಾಯಿ, ಕೊಬ್ಬರಿ ಏನು ಬೇಕಾದ್ರೆ ಹಾಕೋಬರ್ತಾನೆ. ಹಸಿಕಾಯಿ ಜಾಸ್ತಿ ನಾವು ಹಸಿಕಾಯಿ ಹಾಕೋದು, ಯಾಕಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಹಾಕ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಅಂತ ಏನು ಅನ್ಸಲ್ಲ. ಹೌದಾ? ಹಸಿಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ, ಆಮೇಲೆ ನೀವು ಟೊಮೆಟೊನ ಅವತ್ತಿನ ದಿನ ಅಷ್ಟೇ ತಿನ್ನಂಗಿದ್ರೆ ಹಾಕೊಳ್ಳಿ. ಅದು ನೆಕ್ಸ್ಟ್ ಡೇ ತಿಂದರೆ ಅದೊಂಥರ ಸ್ಮೆಲ್ ಬಂದ್ಬಿಟ್ರೆ ಚೆನ್ನಾಗಿರಲ್ಲ. ಒನ್ ಡೇ ಮಾತ್ರ ತಿಂತೀರಿ ಅಂದರೆ ಟೊಮೆಟೊ ಹಾಕೊಳ್ರಿ, ಇಲ್ಲಾಂದರೆ ಬೇಡ. ಚಿಕನ್ ಸಾರಿಗೆ? ಹಾಂ, ಚಿಕನ್ ಸಾರಿಗೆ. ಆಮೇಲೆ ಕೊತ್ತಂಬರಿ ಇಷ್ಟು ಹಾಕಿ ರುಬ್ಕೋಬೇಕು. ಯಾರೋ ಇದನ್ನು ಕೂಡ ಅಬ್ಸರ್ವ್ ಮಾಡಿ ಹೇಳಿದ್ದೀರಾ, ಆರೆಂಜ್ ಕಲರ್ ಬಂದಿದೆ ಅಂತೇಳಿ. ಸೊ ನಾನು ಫೋನ್ ಮಾಡಿದ್ದೀನಿ, ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ ಅಂತಂದರು. ಸೊ ನಾಳೆ ಬಂದು ಅವ್ರು ರಿಪೇರಿ ಮಾಡ್ಕೊಡ್ತಾರೆ. ಬ್ಲೂ ಆದಮೇಲೆ ತೋರಿಸ್ತೀನಿ, ಓಕೆನಾ? ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ಫುಲ್ ಪೇಸ್ಟ್ ಥರ ತಾನೆ? ಸೊ ನೋಡಿ, ಫುಲ್ ಈ ರೀತಿ ಪೇಸ್ಟ್ ರೀತಿ ರುಬ್ಕೋಬೇಕು. ಬಾಯಿಗೆ ಸಿಗಬಾರ್ದು ಅದು ನಿಮಗೆ, ಕಾಯಿ ತುರಿ ಆ ರೀತಿ ಪೇಸ್ಟ್ ರೀತಿ ರುಬ್ಕೋಬೇಕು. ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಪಲಾವ್ ಮಾಡಿದ್ವಿ. ಪಲಾವ್, ಮೊಸರು ಬಜ್ಜಿ. ಪಲಾವ್ ಅಂತೂ ಸಖತ್ ಟೇಸ್ಟಿಯಾಗಿದೆ. ಆ್ಯಂಡ್ ಮೊಸರು ಬಜ್ಜಿ. ಸೊ ಈಗ ನೆಕ್ಸ್ಟು ಒಂದು ತಪ್ಪಲೆ ಇಟ್ಕೊಂಡು ತಪ್ಪಲೆಯಲ್ಲಿ ಚಿಕನ್ ಮಾಡಬೇಕು. ಇದೊಂಚೂರು ಕಾಯಿ ಹಾಕ್ಬಿಟ್ಟು ನೆಕ್ಸ್ಟು ಚಿಕನ್ ಡೈರೆಕ್ಟ್ ಆಗೋದು ಎಣ್ಣೆ ಹಾಕಬೇಕಾ? ಎಣ್ಣೆ. ಓಕೆ, ಜಾಸ್ತಿ ಹಾಕೋಬೇಕಾ ಎಣ್ಣೆ? ಅದು ಎಣ್ಣೆ ಜಾಸ್ತಿ ಬಿಟ್ಕೊಂಡ್ಬಿಡೋದು ಚಿಕನ್. ಸ್ವಲ್ಪ ಹಾಕೊಂಡ್ರೆ ಸಾಕು. ಓಕೆ, ನಿಂಗೆ ಈ ರೆಸಿಪಿ ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಅಜ್ಜಿ, ನಮ್ಮಮ್ಮ ಮಾಡ್ತಾರೆ ಹಿಂಗೆ. ಸೇಮ್ ಅವರು ಹಿಂಗೆ ಮಾಡೋದು. ಬಟ್ ಅವ್ರೇನಂತಾರೆ,
ನಿನ್ನ ಕೈ ಟೇಸ್ಟ್ ಬೇರೆ ಅಂತ ಅಂತಾರೆ. ಹೌದು ಗೈಸ್, ಇವಳ ಟೇಸ್ಟ್ನ ನಾನು ಒಂದ್ಸಲ ಇವಳ ಥರ ಮಾಡೋ ಚಿಕನ್ನ ನಾನು ಟ್ರೈ ಮಾಡಿದ್ದೀನಿ. ಬಟ್ ನನ್ನ ಕೈಲೂ ಅಷ್ಟು ನನ್ನ ತಂಗಿಗೆ ಇಷ್ಟ ಇವಳು ಮಾಡೋ ಚಿಕನ್ನ. ಎಲ್ಲರಿಗಿಂತ ಜಾಸ್ತಿ ಅವಳು ಜಾಸ್ತಿ ಇಷ್ಟಪಡ್ತಾಳೆ. ಎಲ್ಲ ಟ್ರೈ ಮಾಡ್ಯಾರ ಬಟ್ ನೀನ್ ಟೇಸ್ಟ್ ಬರಲ್ಲ. ನಾವು ಕೂಡ ಟ್ರೈ ಮಾಡಿದೆ. ರಂಜಿತನೂ ಚೆನ್ನಾಗಿದೆ ಅಂತಾಳೆ. ಆಮೇಲೆ ಆದರೂ ರಾಧಾಕನ್ ಟೇಸ್ಟ್ ಬರಲ್ಲ ಕಣೆ ಅಂತಾಳೆ. ಬಟ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಮನೇಲಿ. ಇದು ತುಂಬ ಈಸಿಯಾಗಿ ಪಟ್ ಅಂತ ಮಾಡಿಬಿಡ್ಬೋದು ಚಿಕನ್ನ. ಹೇಳಿ. ಸೊ ಇದು ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ. ಎಲ್ಲರೂ ಇದು ಸಾಂಬಾರು ಮೇಲೆ ಹಾಕ್ತಾರೆ, ಬಟ್ ಇದು ನನಗೆ ಎಣ್ಣೆಗೆ ಹಾಕಿ ಫ್ರೈ ಏನು ಚಿಕನ್ ಹಾಕೋಕ್ಕೂ ಮುಂಚೆ ಹಾಕಿ ಆಮೇಲೆ ಫ್ರೈ ಮಾಡ್ಕೊತೀನಿ. ಅದಕ್ಕೆ ಏನೋ ಡಿಫ್ರೆಂಟ್ ಬರೋದು. ಓ, ಇವತ್ತು ಗೊತ್ತಾಯ್ತು. ಇನ್ಮೇಲೆ ನಾನು ಚಿಕನ್ ಮಾಡ್ಬೇಕಾದ್ರೂ ಹಿಂಗೆ ಟ್ರೈ ಮಾಡ್ತೀನಿ. ಅಂದರೆ ಇದನ್ನೇನು ಹಾಕೊಳ್ಳೇಬೇಕು ಅಂತ ಏನಿಲ್ಲ, ಆಪ್ಷನ್ ಅದೇ ಇದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಚಕ್ಕೆ ಲವಂಗ ಹಾಕಲ್ವಾ? ಇಲ್ಲ, ನಾನು ಹಾಕಲ್ಲ. ಯಾಕಂದ್ರೆ ಗರಂ ಮಸಾಲ ಪೌಡ್ರ್ ಹಾಕ್ತೀಯ? ಇದ್ರೆ ಹಾಕ್ತೀನಿ. ಚಿಕನ್ ಮಸಾಲ ಒಂದೇ ನಾನು ಜಾಸ್ತಿ, ಚಿಲ್ಲಿ ಪೌಡ್ರು, ಚಿಕನ್ ಮಸಾಲ ಅಷ್ಟೇ. ಓಕೆ. ಇದಾದ್ಮೇಲೆ ಅದಾದ್ಮೇಲೆ ಡೈರೆಕ್ಟ್ ಚಿಕನ್ ಹಾಕೋದು ಇದ್ರ ಮೇಲೆ ಡೈರೆಕ್ಟಾಗಿ. ಸೊ ಅಲ್ಲಿ ಎಷ್ಟು ಕೆ ಜಿ ಇಸ್ತಿದ್ದೀನಿ ಗೊತ್ತಾ? 1.5 kg ಕೋಳಿ ಹೊಡಿಸ್ದೆ. ಸೊ ಮೇ ಬಿ ಇದು ಒಂದು 1200 ರೇಂಜಿಗೆ ಇರುತ್ತೆ. ಹಿಂಗೆ ತಗೊಂಬಿಟ್ಟು ಹಿಂಗೆ ಸ್ವಲ್ಪ ಬೆಂದ್ಮೇಲೆ ಉಪ್ಪು ಕಲ್ಲುಪ್ಪು ಹಾಕೋಬೇಕು. ಗಮ್ಮಂತೈತೆ. ಉಪ್ಪು ಅರಿಶಿನ ನಿಮ್ಮ ಮನೇಲೂ ಮಾಡ್ಕೊಡ್ತೀಯಾ? ಮಾಡ್ತೀನಿ. ಸೇರಿದೆ ಅವ್ರಿಗೆಲ್ಲ ಇಷ್ಟ ಆಗಿದೆಯಾ? ಇಷ್ಟ ಆಗುತ್ತೆ. ಸ್ವಲ್ಪ ನೆಕ್ಸ್ಟ್ ಅರಿಶಿನ ಹಾಕೋಬೇಕಾಗುತ್ತೆ. ಕಲಿಸ್ಬೇಕು. ಖಾರ ಪುಡಿ ಹಾಕ್ತಿದ್ದೀವಿ. ಖಾರದ ಪುಡಿ. ಓಕೆ. ಖಾರ ಆಯ್ತಾ ಇದು ಜಾಸ್ತಿ? ಇಲ್ಲ, ಸಾಕು. ನಾಲ್ಕು ಖಾರದ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನೋಡಿ ಗೈಸ್, ಈಗ ಖಾರದ ಪುಡಿ ಹಾಕಿದ್ಮೇಲೆ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆಹಾ, ಈ ಚಳಿಗೆ ಬಿಸಿ ಬಿಸಿ ಚಿಕನ್ ಸಾರು, ಮುದ್ದೆ, ಅನ್ನ ತಿಂತಾ ಇದ್ರೆ ಸುಮ್ಮನೆ ತಿಂದ್ಬಿಟ್ಟು ಮಲ್ಕೊಂಬಿಡ್ಬೇಕು. ಎಮ್ಮೆ ಆಚಿ ಚಿಕನ್ ಮಸಾಲ. ನಿಮ್ಗೆ ಇಷ್ಟ ಬಂದಿದ್ದು ಮಸಾಲ ಹಾಕೊಳ್ಳಿ, ಬಟ್ ಚಿಕನ್ ಮಸಾಲ ಇಷ್ಟ ಬಂದಿದ್ದು ಬ್ರ್ಯಾಂಡ್ದು ಹಾಕೊಳ್ಳಿ. ಒಂದು ಅರ್ಧ ಪ್ಯಾಕೆಟ್ ಹಾಕೋಬೇಕು. ಎಲ್ಲ ಪ್ಯಾಕೆಟ್ ಆಚಿ ಚಿಕನ್ ಮಸಾಲ ಹಾಕೊಂಡು ತಿಂತಾ ಇದ್ರೆ ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಹೃದಯ ಭಾರ, ಲಾ 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 ಲಾ. ಪಿಂಕಿ ಬ್ರೆಡ್ಡು ಅಲ್ಲಿ ನೋಡು. ಯಾಕೆ ಬಾಯ್ಲಿ ನೋಡಿ ಗೈಸ್, ಇಬ್ರು ಜಗಳಾಡ್ಕೊಬಿಟ್ಟವ್ರ ಅಕ್ಕ ತಂಗಿರು. ಹೌದಾ? ಅಲ್ಲ ಮುತ್ಕೊಡು, ಹಗ್ ಮಾಡೋ ಒಳಗೆ ಬಾಯ್ಲಿ. ನೀವು ಅಕ್ಕದಾವೆ ಬಾ. ಏನ್ ವಿಷಯಕ್ಕೆ ಜಗಳ ಆಡಿದ್ದೀರಾ ನೀವು? ನಮ್ಮ ಮನೆಗೆ ಹುಡುಕಿದ್ರು ನಾನು ಏನು ತಿನ್ನಕ್ಕೆ ಸಿಗಲ್ಲ ನನಗೆ. ಅಲ್ಲ ಗೈಸ್ ನೋಡಿ, ಎಷ್ಟು ಐಟಮ್ ಇದೆ ತಿನ್ನಕ್ಕೆ. ಹುಡ್ಕೋರು ಹುಡುಗಿ ಏನು ಸಿಗ್ತಾರಲ್ಲ ತಿನ್ನಕ್ಕೆ. ಹೊಟ್ಟೆ ಹಸಿತಾಯ್ತಾ? ಇರು, ನಿಮ್ಮ ಅಕ್ಕ ಚಿಕನ್ ರೆಡಿ ಮಾಡ್ತದಲ್ಲ ತಿನ್ನು ಅಂತ. ತೆಗ್ದಿದ ತಕ್ಷಣ ಏನಾದರೂ ತಿನ್ನಕ್ಕೆ ಸಿಗಬೇಕು. ನಿಮ್ಮ ಅಕ್ಕ ಚಿಕನ್ ಮಾಡ್ತಾವಳೆ, ತಿನ್ನುವಂತೆ ತಡ್ಕೊ. ನಿಮ್ಮ ಅಕ್ಕಂಗೋಸ್ಕರ ಒಂದು ಆಡ್ ಡೆಡಿಕೇಟ್ ಮಾಡು. ನಮ್ಮ ಅಕ್ಕ ಯಾರು?
ಮರ್ತೋಗ್ಬಿಟ್ಟ ಎಷ್ಟೊಂದು ಜನ ಅದರಲ್ಲ ಅದಕ್ಕೆ ಮತ್ತೆ ಹಂಗೆ ನೀನು ನಿಮ್ಮ ತಂಗಿಗೋಸ್ಕರ ಒಂದು ಹಾಡು ಡೆಡಿಕೇಟ್ ಮಾಡಿ. ಯಾರು ಅಂದ್ಬಿಟ್ರೆ ಇಟ್ಟರ ಬಟ್ಟೆ ಎಲ್ಲ ತೆಗಿತ್ಲಲ್ಲ ಏನು ನಾವು ಜಗಳನೇ ಆಡಲ್ಲಪ್ಪ, ಅಕ್ಕ ತಂಗಿ ಇಬ್ರು ಜಗಳ ಆಡ್ತಾರೆ. ನಾವು ನಿಜವಾಗ್ಲೂ ಜಗಳನೇ ಆಡಲ್ಲ. ರೇವಗಿಲೆ ಅನ್ಕೊಂಡು ನಮ್ಮ ಪಾಡ ನಿಲ್ಸಿ ನಾವು ಪಾಡೋರು ಇರ್ತಾವೆ. ಆಡ್ತೀವ ನಾವು ಜಗಳ? ನಿಮ್ಮಷ್ಟು ಆಡಲ್ಲ, ಎಲ್ಲೋ ಒಂದೊಂದ್ಸಲ ಆಡ್ತೀವಿ. ನಿಮ್ಮಷ್ಟು ನಾವು ಆಡಲ್ಲ. ಎಲ್ಲ ಆಡ್ತೀವಿ ಜಗಳ ನಾವು. ಮಾತು ಬಿಟ್ರೆ ಒಂದೊಂದು ತಿಂಗಳು 2 ತಿಂಗಳು 3 ತಿಂಗಳು ಮಾತಾಡಲ್ಲ. ನಾವು ಅದೇ ಜಗಳ ಆಡಲ್ಲ, ಮಾತು ಬಿಟ್ಬಿಟ್ಟು ಸುಮ್ಮನೆ ಇರ್ತೀನಿ. ನಿನ್ನ ಪಾಡ್ ನೀನಿರು, ನನ್ನ ಪಾಡ್ ನಾನು ಇರ್ತೀನಿ ಅಂತ. ನಿಮ್ಮ ಅಕ್ಕಂಗೆ ಹಗ್ ಮಾಡ್ಬಿಟ್ಟು ಅದು ಎತ್ಕೊಳ್ಳೆ, ಓಪನ್ ಆಗಿದೆ ಅದು, ಮೋಂಗ್ದಾಲ್ ಮೇಲೆ ಐತಲ್ಲ ಅದು ಓಪನ್ ಆಗಿರೋದೆ. ಅದು ತಿನ್ನು, ಹೊಟ್ಟೆ ತುಂಬ ಚೆನ್ನಾಗಿರು. ಏನಿಲ್ಲ ಬಿಡು, ಬಿಸಾಕದೆ. ಅಲ್ಲಿ ಇನ್ನೊಂದೇನೋ ಹಿಂದಕ್ಕೆ ಇನ್ನೊಂದೇನೋ ಆಯ್ತು ನೋಡು, ಹಂಗೆ ಕೈ ಇಡು. ಓ ತಿಂತೀರಾ? ಸೊ ಈಗ ನೀವು ಮಸಾಲೆ ರುಬ್ಕೊಂಡಿರೋ ಮಸಾಲೆ ಹಾಕ್ತೀವಿ. ಇದರಲ್ಲೆಲ್ಲ ಚಿಲ್ಲರೆ ಹಾಕ್ಬಿಡು ಸಾರು ಗೊತ್ತಿರೋದು. ನೀರು ಹಾಕ್ತೀವಿ. ನೋಡಿ ಅವಳು ಸ್ನ್ಯಾಕ್ಸು, ಇಲ್ಲಿ ಜ್ಯೂಸು. ಪಿಂಕಿ ಯಾಕೆ ಸಣ್ಣ ಇದ್ದಾಳೆ, ಯಾಕೆ ದಪ್ಪ ಇದ್ದಾಳೆ ಅಂತ ಕೇಳ್ತಾರೆ ನೋಡಿ. ಇದಕ್ಕೆ ಇದರಲ್ಲೊಂದು ಜೋನ ಇದೇನಾ ತಿಂಡಿ ಭಾಳ ತಿಂತೀನಿ ನಾನು. ಯುಕ್ತ ತಿನ್ನೋದಲ್ಲ ನಾನೇ ತಿನ್ನೋದು. ಅದು ನಮಗೆ ಇಷ್ಟ. ಚಸ್ಕಾ ಮಸ್ಕ ನಿಮಗೂ ಇಷ್ಟನಾ? ನೈಸ್ ಒನ್. ಚಪಾತಿ ಗಿಪಾತಿಗೆ ಬೇಕು ಅಂದರೆ ಇಷ್ಟೇ, ಜಸ್ಟ್ ಇಷ್ಟೇ ಗ್ರೇವಿ ಥರ ಮಾಡ್ಕೊಳ್ಳೋದು. ನೀರು ಹಾಕಂಗಿಲ್ಲ, ಒಂದು ಚೂರು ಹಾಕೋಬೋದು ಅಷ್ಟೇ. ಸಾರು ಬೇಕು ಅಂದರೆ ಇದಕ್ಕೆ ನೀರು ಹಾಕೋದಷ್ಟೇ. ನೀರು ಹಾಕೋ, ನಮ್ಗೆ ಸಾರು ಬೇಕು. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಇಷ್ಟೇ. ಇದನ್ನ ಕುದಿಯಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಎಣ್ಣೆ ಎಲ್ಲ ಮೇಲೆ ಬಂದು ಆಫ್ ಮಾಡಬೇಕಲ್ಲ, ಅಷ್ಟು. ಇಷ್ಟು ಮಾಡ್ಕೊಳ್ಳೋಕ್ಕೆ ಕಷ್ಟ ಅನ್ನೋರು ಇಷ್ಟು ಈಸಿಯಾಗಿ ಮಾಡ್ಕೊಂಬಿಡಿ. ನಮ್ಮನೆ ಮಧ್ಯಾಹ್ನದ ಊಟ ಜೋಳದ ಮುದ್ದೆ, ಚಿಕನ್ ಸಾರು ಆ್ಯಂಡ್ ಈರುಳ್ಳಿ ಮತ್ತು ನಿಂಬೆಹಣ್ಣು. ತಿನ್ನಿ ಹೆಂಗಿರುತ್ತೆ ಗೊತ್ತಾ ಗೈಸ್, ತಾಳಿ ತೋರಿಸ್ತೀನಿ. ಯಮ್ಮಿ. ಪೀಸು ಅಷ್ಟೇ ತುಂಬ ಚೆನ್ನಾಗಿ ಇದೆ. ರಾಧಾ ಹೊರಡ್ತಾ ಇದ್ದಾರೆ ಇವತ್ತು, ಅದಕ್ಕೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀನಿ. ಸೀರೆ ತಂದಿಲ್ಲ, ಯಾಕಂದ್ರೆ ಸೀರೆ ಅಟ್ಲೀಸ್ಟ್ ಹಿಂಗೆ ಯೂಸ್ ಆಗುತ್ತೆ, ಅದಕ್ಕೆ ತಗೋ. ಇಷ್ಟೆಲ್ಲ ಯಾಕಕ್ಕ ಸುಮ್ಮನೆ ಏನು ಅಂತ ಎಕ್ಸ್ಪ್ಲೇನ್ ಮಾಡು, ಹೋಗ್ಬಿಟ್ಟಲ್ಲ ಅಲ್ಲಿಗೆ. ಅರ್ಶಿನ ಕುಂಕುಮ ತಗೋ, ಹಂಗೆ ಅವಳೇ ತೋರಿಸ್ತಾಳೆ. ಸೊ ನಾವು ಹೆಣ್ಮಕ್ಳು ಮನೇಲಿ ನಾವು ಸೀರೆ ಉಡೋದೇ ಕಮ್ಮಿ. ಆಚೆ ಹೋದ್ರೆ ಚೂಡಿದಾರ್ಸು, ಇಲ್ಲಾಂದ್ರೆ ಜೀನ್ಸ್ ಪ್ಯಾಂಟು, ಇಲ್ಲಾಂದ್ರೆ ಮನೇಲಿದ್ದಾಗ ನೈಟ್ ಡ್ರೆಸ್ಗಳು ಹಾಕೋತೀವಿ. ಸೊ ಇವಳು ಜಾಸ್ತಿ ಮನೇಲೇ ಇರೋದ್ರಿಂದ ನೈಟ್ ಡ್ರೆಸ್ಗಳು ಜಾಸ್ತಿ ಬಂದಿದ್ದೀನಿ. ಹೂವು ಇದು ಎತ್ಕೊ, ತಾಂಬೂಲ ಆಮೇಲೆ ಎತ್ಕೊಳ್ಳೋ ಮುಂಚೆ ನೋಡಿ ಒಂದೊಂದೇ ಹಂಗೆ ತೋರ್ಸಂಗಿದೆ. ತೋರಿಸಿ ಪಟ 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 ಪಟ. ಎಸ್, ನೀನು ಹಾಕೊಂಡಿರೋ ಜಾಕೆಟ್ ನಂದು ಇಟ್ಬಿಡು. ಸೊ ಇವಳಿಗೆ ನೈಟ್ ಡ್ರೆಸ್ ಯೂಸ್ ಆಗುತ್ತೆ ಅಂತ. ನನಗೆ ಈ ಸೀರೆ ಕೊಡ್ಸಿದ್ರೆ ಸುಮ್ಮನೆ ಹಾಕಲ್ಲ, ಮಾಡಲ್ಲ. ಬೆಸ್ಟ್ ಅದು. ನನ್ಗೆ ಗೊತ್ತು ನಮ್ಮ ಹುಡುಗಿರ್ದು ಟೇಸ್ಟ್ಗಳೇನು ಅಂತೇಳಿ. ರಂಜಿತಂಗೂ ಹಂಗೆ ಮಾಡಿದ್ದೆ, ಸೊ ಅದಕ್ಕೆ ಇವಳು ಹಂಗೆ ಮಾಡ್ತಾ ಇದ್ದೀನಿ. ಅದ ಇದು ಪಿಂಕಿ ಬಿಡು, ಅವಳಿಗೆ ಏನು ಬೇಕೊಳ್ಳೋದಕ್ಕೆ ಇದು ತೋರಿಸೋ ನಿಮಿಷ. ನನ್ಗಿದು ಅಂತೀಯಾ? ಅಲ್ಲ ಅಲ್ಲ, ನಿನಗನ್ನಲ್ಲ. ಇದು ಬೆಸ್ಟ್ ಫ್ರೆಂಡ್ ಫಾರ್ ಎವರ್. ಶ್ರದ್ಧಾಕ್ಕನ ಜೊತೆ ಹೋದಾಗ ಹಾಕಬೇಕು ನೀನು. ಇದು ಫ್ರೈಡೇನೇ ಹಾಕೋಬೇಕು, ಓಕೆ? ಚೆನ್ನಾಗಿದೆ. ಇತ್ತಿನ ಹತ್ರನೂ ಐತಲ್ಲ,
ನೀನಗತಿ ಹೋಣಿ ಹಿಡಿದನ ಬರುವಾಗ ಹಳ ಹೊಡೆತಿದ್ದೆ ನಿಂತ ನಿಧಿ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಬಿಟ್ಟೆ ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇದೆಲ್ಲ ಎಕ್ಸ್ಟ್ರಾ ಅಂತ ಹಾಗೆ ಬರೋದ್ ಕೊಡ್ಬಾರ್ದು. ಫೋನ್ ಹಾಕ್ರಿ. ಹೇಳಕ್ಕ ನಮ್ ಜೊತೆ ಯಾರು ಹೋಗ್ತಿದಾರಂತ ಬಾಕ ಇಲ್ಲಿ ಹೇಳು. ಅವಳ ಜೊತೆ ಯಾರು ಈ ಸಲ ನಾವು ಸ್ವಲ್ಪ ಬಿಸಿ ಇರೋದ್ರಿಂದ ರಘುನು ಬಿಸಿ ಇರೋದ್ರಿಂದ ನಾವು ಹೋಗಕ್ ಆಗ್ತಾ ಇಲ್ಲ. ಪವರ್ ಪಿಂಕಿನ್ ಕಳಿಸ್ತಾ ಇದೀವಿ, ಜೊತೆಗೆ ಈ ಮಿನಿ ಪಿಂಕಿನೂ ಕಳಿಸ್ತಾ ಇದೀವಿ. ಬರ್ತಿದ್ದಾಳೆ. ಈಗ ನೀನು ಬಿಗ್ ಬಾಸ್ ಅಲ್ಲಿ ಹನುಮಂತ ಸಾಂಗ್ ಹಾಡಿದ್ನಲ್ಲ, ಆ ಸಾಂಗ್ ಹಾಡ್ಬೇಕು. ಯಾವ್ದು ಹಾಡ್ತಿ? ಕವರ್ಗೆ ಹಾಕೊಂಡ್ಬಿಡು. ಏ ಹುಡುಗಿಯಲ್ಲಿ ಸಿಗತ್ತೆ ನಾಚ್ಕೋಬಾರ್ದು, ಹೇಳು. ಸರಿ ಬೇರೆ ಹೇಳು. ಹೊತ್ತಾದ ಮೇಲೆ ಹೇಳು. ಹೊತ್ತಾದ ಹೊತ್ತ ನಾನು ನೀನು ಒಂದು ನಿಮಿಷ ತಡಿ. ರಾಗವಾಗಿ ಕ್ಲೀನ್ ಆಗೋದು. ರೆಡಿ? 3, 2, 1 ಸ್ಟಾರ್ಟ್. ಹೊತ್ತಾದ ಮೇಲೆ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಕೆಂಬಂದ್ಬಿಡ್ತು ಮಗುಗೆ, ರಾಗ ಹೇಳಕ್ಕೋ ಕೆಂಬಂದ್ಬಿಡ್ತು. ಆಮೇಲೆ ಅತ್ಯಾವ ಬಿಕ್ಕ ಹೋಗು ಬ್ಯಾಡ ಬಿಡೆ, ಅವಳು ಸ್ಕೋಪ್ ತಗೋದವಳು. ಕರ್ಕೊಂಡು ಹೋಗಲ್ಲ, ಆಡಾಡಿದ್ರೆ ಕರ್ಕೊಂಡು ಹೋಗೋದು. ಓಕೆ ಯುಕ್ತ, ಬಾಯ್. ಐ ಮಿಸ್ ಯು ಮಗ್ನೆ. ಐ ಮಿಸ್ ಯು. ಐ ಲವ್ ಯು ಟು ಯುಕ್ತ. ನಾನು ತುಂಬಾ ಮಿಸ್ ಮಾಡ್ಕೊತೀನಿ. ಏಯ್, ನೀನು ಉದ್ದ ಇರೋದ್ ಬೇಕು ಅಂದಲ್ಲ, ಅದಕ್ಕೆ ಇದನ್ನ ತಗೋ ಬಂದ್ವಿ. ಚಳಿ ಜಾಸ್ತಿ ಅದು ಇಲ್ಲಿಗೆ ಹಾಕೊಂಡಿರ್ತೀವ. 3/4 ಯುಕ್ತ ಕಚ್ಚುತ್ತದ. ಹೋಗ್ತಾ ಹೋದಾಗ ಫೋನ್ ಮಾಡ್ಕೊಂಡಿರು, ಮಾತಾಡ್ಸು ನಮ್ಮನ್ನು, ಮರ್ತ್ ಬಿಡ್ಬೇಡ. ತವರನ್ನು ಮರಿಬೇಡ ತಂಗಿ, ತವರನ್ನು ಮರಿಬೇಡ ತಂಗಿ. ಓಕೆ ಯುಕ್ತ, ಹುಷಾರು ಚಿನ್ನಿ. ಜಾಸ್ತಿ ತೀಟ ಮಾಡಬಾರ್ದು, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು. ಕಾಟ ಕೊಡ್ಬಾರ್ದು ಯಾರಿಗೂನು. ಜಾಸ್ತಿ ಚಿಪ್ಸ್ ತಿನ್ಬೇಡ, ಕೆಮ್ಮು ಜಾಸ್ತಿ ಆಗುತ್ತೆ. ಜ್ಯೂಸ್ ಎಲ್ಲ ಕುಡಿಬಾರ್ದು. ಹೌದು, ನಂಗೆ ಗೊತ್ತು ಬಕೆಟ್ ಫುಲ್ ಇದೆ ಅಂತ. ನೀನ್ ಜಾಸ್ತಿ ತಿನ್ಬೇಡ. ಒಂದಿನಕ್ಕೆ ಒಂದೇ ಚಿಪ್ಸ್ ಪ್ಯಾಕೆಟ್, ಅರ್ಥ ಆಯ್ತಾ? ಇವಾಗ ಹೋಗಿ ಒಂದು ಇವನ್ ತಗೊಂತೀನಿ. ಊಟ ಏನು ಮಾಡಲ್ಲ, ಆಮೇಲೆ ಊಟ ಏನೂ ಇಲ್ಲ. ಅದಕ್ಕೆ ನಾನೊಂದು ಒಂದೇ ಒಂದು ಚಿಪ್ಸ್ ತಗೊಂಡ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.